ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿ ಬಿಡಿಎ ಕಾಂಪ್ಲೆಕ್ಸ್ ಹತ್ತಿರ ನೂತನವಾಗಿ ಹೈದರಾಬಾದ್ ಬಿರಿಯಾನಿ ಶಾಖೆ ಉದ್ಘಾಟಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ. ಮಲ್ಲೇಶ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ಸಂಪತ್ ರಾಜ್, ರಘುನಾಥ್, ಭಾನುಪ್ರಸಾದ್, ಅನಿಲ್, ಕೃಷ್ಣಮೂರ್ತಿ, ರಾಜ್ ಕಾರ್ತಿಕ್, ಲಕ್ಷ್ಮೀಕಾಂತ್ ಅನೇಕ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು. ಇವತ್ತು ನನ್ನ ಮಗ ಎಂ ನಿತೀಶು ಆತ ಹೋಟೆಲ್ ಉದ್ಯಮಿಯಾಗಿ ಕೆಳಗಡೆ ಶಿವಾಲಯ ಹೋಟೆಲ್ ನಡೆಸ್ತಾಯಿದ್ರು ಮತ್ತು ಮೇಲ್ಗಡೆ ಫ್ರಾಂಚೈಸಿ ಹೈದರಾಬಾದ್ ಬಿರಿಯಾನಿ ಅಂದರೆ ಒಂದೇ ಭಾಗದಲ್ಲಿ ವೆಜ್ಜು, ನಾನ್ ವೆಜ್ಜು ಮತ್ತು ವಿಶೇಷವಾಗಿ ಯಾಕೆಂದರೆ ವೆಜ್ಜು ನಾನ್ ವೆಜ್ ಅಂದಾಗ ಸಾಮಾನ್ಯವಾಗಿ ಎರಡೂ ಕಂಬೈಂಡ್ ಆಗಬಾರ್ದು ಅಂತಕ್ಕಂಥ ಉದ್ದೇಶದಲ್ಲಿ ಎರಡೂ ಸಪ್ರೇಟ್ ಮೇಂಟೈನ್ ಮಾಡ್ತಾ ಸಪ್ರೇಟ್ ಕಿಚನ್ನು, ಹೈಜೆನಿಕ್ಕು ಮತ್ತು ಟೇಸ್ಟು ಎಲ್ಲ ರೀತಿಯಲ್ಲೂ ಶುಚಿತ್ವ ಮತ್ತು ಗ್ರಾಹಕರೇ ಅವ್ರಿಗೇನು ಪ್ರಾಮುಖ್ಯತೆ ಕೊಡಬೇಕು ಆ ರೀತಿಯಲ್ಲಿ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ರುಚಿಕರವಾಗಿ ಅತ್ಯಂತ ಸ್ವಚ್ಛವಾಗಿ ಇವತ್ತು ಒಳ್ಳೆಯ ಸರ್ಕಲಲ್ಲಿ ಇದನ್ನು ಉದ್ಘಾಟನೆ ಆಯಿತು. ಇವತ್ತು ನಮ್ಮ ನೆಚ್ಚಿನ ಧೀಮಂತ ನಾಯಕರು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಸರಳ ಸಜ್ಜನಿಕೆಯ ಧೀಮಂತ ನಾಯಕರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಇವತ್ತು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ಸೆಷನ್ ಇದ್ದರೂ ಕೂಡ ಬಿಡುವು ಮಾಡ್ಕೊಂಡು ಬಂದು ಇವತ್ತು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ನಾನು ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅನೇಕ ಸ್ನೇಹಿತರು ಬಂದಿದ್ದಾರೆ. ಒಂದು ಒಳ್ಳೆಯ ಸರ್ಕಲ್ ಇದು ನಾಗರಬಾವಿಯಲ್ಲಿ. ಇಲ್ಲಿ ಸಿಟ್ಟಿಂಗು ಮತ್ತು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅವಶ್ಯಕತೆ ಇತ್ತು ಹೋಟೆಲು. ಆ ಹೋಟೆಲಿಗೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ತುಂಬ ಆಭಾರಿಯಾಗಿದ್ದೀನಿ ಮಾನ್ಯ ಸಚಿವರಿಗೆ. ತುಂಬ ಚೆನ್ನಾಗಿ ಸ್ನೇಹಿತರೆಲ್ಲ ಬಂದರು. ಒಳ್ಳೆ ಸರ್ಕಲ್ ಎಲ್ರಿಗೂ ಕೂಡ ನಾನು ವಿಶೇಷವಾಗಿ ಆಹ್ವಾನ ಮಾಡಿ. ಸರ್, ಹೈದರಾಬಾದ್ ಬಿರಿಯಾನಿ ಅಂದರೆ ಹೈದರಾಬಾದಿಗೆ ಮಾತ್ರ ಸೀಮಿತ, ಬೆಂಗಳೂರು ಸೀಮಿತ ಇರಲಿಲ್ಲ. ಇವತ್ತು ಈ ಭಾಗದಲ್ಲೂ ನಾಗವಾರಿ ಭಾಗದಲ್ಲೂ ಮಾಡಿದ್ದೀರಾ, ಎಲ್ಲೂ ಇಲ್ಲ ಹೋಟ್ಲುಗಳು. ಹೌದು, ಅಂದರೆ ಇಲ್ಲಿ ಗ್ರಾಹಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀವಿ. ಇಲ್ಲಿ ಎಲ್ಲ ಸಿಗುತ್ತೆ ಅಂತಕ್ಕಂಥದ್ದು ಭಾಳ ಸಂತೋಷ. ಅಂದರೆ ವೆಜ್ ಹೈದರಾಬಾದ್ ಬಿರಿಯಾನಿ ಅಂದರೆ ಇಡೀ ಈ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೈದರಾಬಾದ್ ಟೇಸ್ಟು ಎಲ್ರಿಗೂ, ಅದು ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ವೆಸ್ಟ್ ಬೆಂಗಾಲ್ ಇರಲಿ, ಯಾರೇ ಇರಲಿ, ಹೈದರಾಬಾದ್ ಬಿರಿಯಾನಿ ಅಂದರೆ ಅದಕ್ಕೊಂದು ಒಂದು ಬೆಲೆ ಇರ್ತದೆ. ಎಲ್ಲರೂ ತಿನ್ನಬೇಕಂತ ಹೈದರಾಬಾದಲ್ಲಿ ಇವತ್ತು ಏನು ನಮ್ಗೆ ರೈಸ್ ಎಕ್ಸ್ಪೋರ್ಟ್ ಆಗೋದು, ಇಂಪೋರ್ಟ್ ಆಗೋದು ಹೈದರಾಬಾದಿಂದ. ಈ ಬಿರಿಯಾನಿ ತಿಂದ ಮೇಲೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಸಾರ್ವಜನಿಕರು ಎಲ್ಲರೂ ಇವತ್ತು ವೆಜಿಟೇರಿಯನು ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ ನಾನ್ ವೆಜಿಟೇರಿಯನು ಮತ್ತು ಪಾರ್ಟಿ ಹಾಲ್ ಎಲ್ಲ ಇಂಥ ಒಂದು ಫೇಮಸ್ ನಾಗರಬಾವಿ ಜಾಗದಲ್ಲಿ ನಮ್ಮ ಸ್ನೇಹಿತರು ಮಲ್ಲೇಶ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ನಾಯಕರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೆಲ್ತ್ ಮಿನಿಸ್ಟ್ರು ಅವರು ಇವತ್ತು ಬಂದು ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ. ಮಲ್ಲೇಶ್ ಅವ್ರ ಮಗ ಅವ್ರಿಗೆ ಇದು ಯಶಸ್ವಿ ಆಗಲಿ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಊಟವನ್ನು ಕೊಡಲಿ ಜನರಿಗೆ. ನಾನು ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್, ಒಳ್ಳೆಯದಾಗಲಿ. ಇವತ್ತು ಏನು ಇನಾಗ್ರೇಷನ್ ಮಾಡಿದ್ದೀರಾ, ಈ ಸುತ್ತಮುತ್ತದಲ್ಲಿ ಭಾಳಷ್ಟು ಹೋಟ್ಲುಗಳಿದೆ. ಅದಕ್ಕಿಂತ ಒಳ್ಳೆ ಹೆಸರು ಮಾಡಿ ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಫುಡ್ನ ಕೊಡುವಂಥದ್ದಾಗಲಿ. ಜೊತೆಲಿ ಒಂದು ಒಳ್ಳೆ ಮಗನಿಗೊಂದು ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಮತ್ತು ಸ್ಥಾನಕ್ಕೆ ಹೋಗಲಿ, ಒಳ್ಳೆಯದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಜೊತೆಲಿ ಇವತ್ತು ಈ ಹೋಟ್ಲು ಇನ್ನೂ ಯಶಸ್ವಿಯಾಗಿ ಬೆಳೀಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸರ್, ನನಗೆ ಮಲ್ಲೇಶಣ್ಣವರು ಭಾಳ ವರ್ಷಗಳಿಂದ ಪರಿಚಯ. ನಾವು ರಾಜಕೀಯದಿಂದಲ್ಲ, ನಾವು ಭಾಳ ಆತ್ಮೀಯರು. ನಾವು ಇವತ್ತು ಅವರೊಂದು ಹೋಟ್ಲ್ ಓಪನ್ ಮಾಡೋದು, ನಾನ್ ವೆಜ್ ಹೋಟ್ಲ್ ಓಪನ್ ಮಾಡೋದು ಭಾಳ ಸಂತೋಷ ಆಯಿತು. ಈ ಭಾಗದಲ್ಲಿ ನೆಸೆಸರಿ ಇತ್ತು. ಬೆಂಗಳೂರಲ್ಲಿ ನೀವೆಲ್ಲೇ ಮಾಡಿದ್ರು ನಡೀತದೆ, ಆದರೆ ಆ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅವ್ರಿಗೆ ತುಂಬ ಹೃದಯದ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಯಶಸ್ವಿ ಆಗಲಿ. ಇನ್ನು ಈ ಭಾಗದಲ್ಲಿ ಇದು ದೊಡ್ಡ ಇದು ನಮ್ಮದು ಆರ್.ಆರ್. ನಗರ ಅಂದರೆ ಇಲ್ಲಿ ಇನ್ನೂ ಒಂದೆರಡು ಬರಲಿ, ಹೋಟ್ಲುಗಳು ಬರಲಿ. ನಮಗೂ ಸ್ವಲ್ಪ ರುಚಿ, ಮನೆ ಊಟದ ಥರ ರುಚಿ ಕೊಟ್ಟರೆ ನಾವಿಲ್ಲಿ ಬರ್ತೀವಿ ಅಂತ ಹೇಳ್ತೇವೆ ಮಾತುಗಳು ಹೇಳಿ. ಈ ಒಂದು ಏನು ಯಶಸ್ವಿ ಆಗಲಿ, ಈ ಹೋಟ್ಲು ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ, ತುಂಬ ಹೃದಯದಿಂದ ಹಾರೈಸ್ತೀನಿ ಬ್ರದರ್. ಈ ಭಾಗದಲ್ಲಿ ಹೈದರಾಬಾದ್ ಬಿರಿಯಾನಿ ಉದ್ಘಾಟನೆ ಆಗಿದೆ, ನೀವು ಸಹ ಪಾಲ್ಗೊಂಡಿದ್ದೀರಾ, ಇವತ್ತು ಏನು ಹೇಳ್ತೀರಾ? ಇದು ಒಳ್ಳೆ ಫೇಮಸ್ ಹೋಟ್ಲು ಹೈದರಾಬಾದ್ ಬಿರಿಯಾನಿ ಅಂದರೆ. ನನ್ನ ತಮ್ಮ ಓಪನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಒಳ್ಳೆ ಜನ ಬರ್ತಾರೆ, ಒಳ್ಳೆ ಟೇಸ್ಟ್ ಇದೆ. ಗಾಡ್ ಬ್ಲೆಸ್ ಹಿಮ್. ಥ್ಯಾಂಕ್ ಯು. ಹೈದರಾಬಾದ್ ನೀವು ಸಹ ಬಂದಿದ್ದೀರಾ? ಹೌದು, ತುಂಬ ಚೆನ್ನಾಗಿದೆ. ಮೇನ್ ಥಿಂಗ್
ಹೈಜಿನಿಕ್ ಆಗಿದೆ ಪ್ಲೇಸು ಮತ್ತು ಫುಡ್ಡು ಎಸ್ಪೆಷಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬನ್ನಿ, ಟೇಸ್ಟ್ ಮಾಡಿ, ನೀವೇ ಹೇಳ್ತೀರಾ ಹೇಗಿದೆ ಅಂತ. ಬೇರೆ ವ್ಯತ್ಯಾಸ ಏನಿಲ್ಲ? ತುಂಬ ವ್ಯತ್ಯಾಸ ಇದೆ ಸರ್. ಟೇಸ್ಟ್ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ.